ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೀವೇನರೇ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರ, ನಿಮ್ಮ ಸಮಸ್ಯೆ ಹೇಳ್ಕೋಬೇಕು, ಪರಿಹಾರ ಪಡಿಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರ ಮುಂಜಾನಿಂದ ಸಂಜೆ ತನಕ ಎಷ್ಟ್ ಬೇಕಾದ್ರೂ ಭೇಟಿ ಆಗ್ರಿ. ಆದ್ರ ಅಷ್ಟೇ ನೋಡ್ರಪ್ಪ, ಸಾಯಂಕಾಲ ಆದ್ಮೇಲೆ ಮಾತ್ರ ಅವರನ್ನ ಯಾರಂದ್ರ ಯಾರು ಭೇಟಿ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ಅವರೇ ಹೇಳ್ದಂಗ ಸಾಯಂಕಾಲ ಆದ್ರೆ ಇವತ್ತು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದಲ್ರಿ. ಮತ್ತ ಅವ್ರನ್ನೆಲ್ಲರೂ ಕೂಡಿ ಪಾಪ ಹೆಂಗ್ ಕರ್ಕೊಂಡ್ ಬರ್ಲಿಕ್ಕತ್ತಾರ ನೋಡ್ರಿ ಸ್ವಲ್ಪ. ಅಯ್ಯೋ, ಮಂದಿ ಭಾಳ ಸೇರ್ಯಾರ, ಗದ್ಲಾಗೈತಿ, ನೂಕು ನುಗ್ಲಾಗೈತಿ, ಹಿಂಗಾಗಿ ಅವ್ರನ್ನ ಹಿಂಗ್ ಕರ್ಕೊಂಡ್ ಬರ್ಲಿಕ್ಕತ್ತಾರ ಅಂತ ಅನ್ಕೊಂಡ್ರೆ ನೀವ? ಅದು ಹೋಗ್ಲಿ ಬಿಡ್ರಪ್ಪ. ಈ ಆಕ್ಷನ್ ನೋಡಿದ್ಮ್ಯಾಲಂತೂ ನೀವು ನಂಬಲೇಬೇಕು. ಬಿಡ್ರಿ, ದೊಡ್ಡ ಮಂದಿ ವಿಚಾರ ನಮಗೆ ಯಾಕಂತೀನಿ. ಈ ಇಂಡಿ ಮೈತ್ರಿಕೂಟದ ನಾಯಕರದಾರಲ್ಲ, ಮತ್ತ ಅವ್ರು ದೊಡ್ಡವ್ರಲ್ಲೇನಂತ ಕೇಳಕ್ ಹೋಗ್ಬೇಡ್ರಿ. ಹಿಂಗಂತ ಹೇಳಿ ಎಲ್ಲ ಸುದ್ದಿ ಬಿಡ್ಬೇಕಾಗ್ತದ. ಈ ಇಂಡಿ ಮೈತ್ರಿಕೂಟದ ನಾಯಕರು 2 ವರ್ಷ ಆದ್ಮೇಲೆ ಭೇಟಿ ಆಗ್ಯಾರ. ಆದ್ರ ಅವ್ರು ಯಾವ್ದ್ರ ಸಲುವಾಗಿ ಭೇಟಿ ಆಗ್ಯಾರ, ಎದಕ್ಕಂತ ಹೇಳಿ ಬಹುಶಃ ಅವ್ರವ್ರಿಗೆ ಗೊತ್ತಿಲ್ಲ ಅಂತ ಅನ್ಸ್ಲಿಕ್ಕತ್ತದ. ಸುಮ್ಮನೆ ಮಂದಿ ಮುಂದೆ ತೋರಿಸ್ಲಿಕ್ಕ, ಮಾಧ್ಯಮದ ಮುಂದೆ ತೋರಿಸ್ಲಿಕ್ಕ ಎಲ್ಲಾರು ಒಟ್ಟಾಗಿ ಕುಂತಾರ. ನೋಡ್ಬೇಕು ನೀವು ಆ ಪತ್ರಿಕಾಗೋಷ್ಠಿದ ಸೀನ್. ಹೆಂಗಂದ್ರ ಒಬ್ರಿಗೊಬ್ರು ಬಾಜುನೆ ಕುಂತಾರ. ರಾಹುಲ್ ಗಾಂಧಿ ಆಗಿರ್ಬಹುದು, ಅಖಿಲೇಶ್ ಯಾದವ್ ಆಗಿರಬಹುದು. ಒಂಚೂರು ಒಬ್ರಿಗೊಬ್ರು ಮಾರಿ ಸಹಿತ ನೋಡಲಾಗ್ಯಾರ. ಯಾರ ಮಾರಿಯಾಗೂ ಒಂದ್ ಸ್ವಲ್ಪ ನಗು ಅನ್ನೋದಿಲ್ಲ, ಖುಷಿ ಅನ್ನೋದಿಲ್ಲ. ಹೆಂಗ್ ಹೇಳ್ರಿ, ಬರೇ ಸೋತ್ ಸುಣ್ಣಾದ್ರ ನಗುವರೆ ಹೆಂಗ್ ಬರಬೇಕು? ಅದ್ರಾಗೂ ರಾಹುಲ್ ಗಾಂಧಿ ಅವ್ರಿಗಂತೂ ಸ್ಪೆಷಲಿ ಹೇಳ್ಬೇಕಂದ್ರ ಎಲ್ಲಿ ಹೆಂಗ್ ಇರ್ಬೇಕಂತ ಗೊತ್ತೇ ಇಲ್ಲ ಅನಿಸ್ತೈತಿ. ಸೀರಿಯಸ್ನೆಸ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಒಂಚೂರು ಇಲ್ಲ ಅನಿಸ್ಲಿಕ್ಕತ್ತ ನನಗ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮಾಧ್ಯಮವನ್ನು ಉದ್ದೇಶಿಸಿ ಏನೋ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ರಾಹುಲ್ ಗಾಂಧಿ ಮಾತ್ರ ಮೊಬೈಲ್ ಸ್ಕ್ರೋಲ್ ಮಾಡುದ್ರಾಗ ಬ್ಯುಸಿ ಅದಾರ. ಲಕ್ಷ್ಯ ಇಲ್ಲ ಅವ್ರು ಏನ್ ಹೇಳ್ತಾರಂತ ಕೇಳಿಸ್ಕೋಬೇಕು, ಸ್ವಲ್ಪ ನಾನು ತಿಳ್ಕೋಬೇಕು, ದೊಡ್ಡೋರ್ ನೋಡಿ ಕಲಿಬೇಕು. ಛೇ, ಇವೆಲ್ಲ ಇಲ್ಲೇ ಇಲ್ಲ ನೋಡ್ರಪ್ಪ. And farmers issue and other people centric issues. Fourth point, it was unemployment, price rise, and farmers issue and atrocities and people centric issues. Fourth, it was agreed that all of us parties would meet every 2 months. The next meeting will be held in Hyderabad on 8th August. ಇದಿನ್ನ ಸ್ವಲ್ಪ ಬೇಕು ಅನ್ಕೋತೀನಿ ನಾನು. ಯಾಕಂದ್ರೆ ಇಂಡಿಯಾ ಅಲಯನ್ಸ್ನಾಗ ಈ ಎಲ್ಲಾ ಪಕ್ಷದವ್ರಿಗೆ ರಾಹುಲ್ ಗಾಂಧಿ ಅವ್ರನ್ನ ಈ ತರ ನೋಡಿ ರೂಢಿ ಆಗಿರ್ತೈತಿ. ಆದ್ರ ತೀರಾ ಸಾವಿನ ಮನ್ಯಾಗ್ನು ಹೆಂಗಿರ್ಬೇಕಂತ ಗೊತ್ತಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? AICC ಕಾರ್ಯದರ್ಶಿ, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾಗಿದ್ರು ಮಾಜಿ CM ದೇವರಾಜ್ ಅರಸು ಅವರ ಮೊಮ್ಮಗ ಸೂರಜ್ ಹೆಗ್ಡೆ ಅಕಾಲಿಕ ನಿಧನ ಹೊಂದಾರ. ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡಾರ. ಅಲ್ಲಿ ಹೋಗ್ಯಾರ ರಾಹುಲ್ ಗಾಂಧಿ ಅವರು. ಒಂದು ಶವವನ್ನು ನೋಡುವಂತಹ ರೀತಿ ಬಹಳ ವಿಚಿತ್ರ ಅನಿಸ್ತು ನನಗ. ಅಗದಿ ಏನೋ ಮ್ಯೂಸಿಯಂನ್ಯಾಗ ಇಟ್ಟಂತಹ ಆಂಟಿಕ್ ಪೀಸ್ ನೋಡ್ದಂಗ ಅಷ್ಟು ಬೆರಗು ಗಣ್ಣಿನಿಂದ ನೋಡ್ಲಿಕ್ಕತ್ತಾರ. ನಗು ಬೇರೆ ಮತ್ ಬ್ಯಾಲ್.
ನೋಡ್ರಿ ಇದೇನು ಮೊದಲನೇ ಸಲ ಅಲ್ರಪ್ಪ, ಸಲ ಹಿಂಗೆ ಸಾವಿನ ಮನೆಗೆ ಹೋಗಿ ಏನೂ ಆಗೇ ಇಲ್ಲ ಅನ್ನುವಂಗ ಕೈ ಕುಲುಕುದು, ನಕ್ಕೋತ್ ಮಾತಾಡ ಬರುದು ಅವ್ರಿಗೇನು ಹೊಸದಲ್ಲ ಬಿಡ್ರಿ, ಹಿಂಗ ಇರ್ತಾರ ಅವ್ರು. ಆದ್ರೆ ಈ ಪಾಪ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಯಾಕೆ ಈ ಸಲ ಅಂತೂ ಮಂತ್ರಿಗಿರಿ ಸಿಗ್ಲಿಲ್ಲ? ಏನೋ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡ್ಯಾರ ಅನ್ನುವಂತ ಆಡಿಯೋ ವೈರಲ್ ಆದ್ಮೇಲಂತೂ ಮಂತ್ರಿಗಿರಿ ಸಿಗತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರ ಜಮೀರ್ ಅವ್ರಿಗೆ ಎಂತೆಂಥ ಅಭಿಮಾನಿಗಳು ಸಿಕ್ಕ್ಯಾರಂದ್ರ ಅಂಥವ್ರೇ ಇವ್ರನ್ನ ಹುಡುಕೊಂಡು ಬರ್ತಾರೋ ಅಥವಾ ಇವರೇ ಅವ್ರನ್ನ ಹುಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಎಲ್ಲೋ ಕುಂದಿರಬಾರ್ದ ಜಾಗದಾಗ ಕುಂತ ಘೋಷಣೆ ಕೂಗ್ಲಿಕತ್ತಿದ್ರು, ಇವ್ರಿಗೆ DCM ಮಾಡ್ರಿ ಅಂತ ಹೇಳಿ. ಇಲ್ಲೊಬ್ಬಕಿ ಹೆಣ್ಮಗಳ ಮಾತು ಕೇಳಿಸ್ಕೊಂಡ್ಯಾ ನಾನು. ನೀವು ಕೇಳಿದ್ರೆ ಗಾಬರಿ ಆಗ್ತೀರಿ, ನೀವು ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ನೀವು ಕೇಳಿದ್ರಿ ಅಂದ್ರ ನಿಮ್ಮ ಕನ್ನಡ ಭಾಷೆಯನ್ನೇ ನೀವು ನೆನಪಾರ್ ಬಿಡ್ತೀರಿ, ಅಷ್ಟು ಭಯಾನಕ ಐತಿ. ಇದನ್ನ ನೋಡಿ ನನಗಂತೂ ಮೀನಾಕ್ಷಿ ಮೀನಾಕ್ಷಿ ಇಂಥ ಕನ್ನಡ ಕೇಳಿ ಜನ್ಮ ಪಾವನವಾಯ್ತು ಅನ್ನುವಂಗಾಯ್ತು. ಏನಿಲ್ಲ ಅಂದ್ರು ಒಂದು 18 ಅದು ಇದು ಇದು ಅದು ಅಂತ ಮಾತಾಡ್ಲಿಕ್ಕತ್ತಾರ ಹೆಣ್ಮಗ್ಳ ಪಾಪ. ಅಲ್ಲ, ಕರ್ನಾಟಕದಾಗೆ ಇಷ್ಟು ವರ್ಷ ಇದ್ಕೊಂಡು ಕನ್ನಡ ಭಾಷೆ ಕಲೀಲಿಕ್ಕೆ ಆಗುದಿಲ್ಲ, ಮತ್ತದ್ರ ಕರ್ನಾಟಕ ಸರ್ಕಾರದಾಗ ಇಂಥವ್ರಿಗೆ ಸ್ಥಾನ ಕೊಡ್ರಿ ಅಂತ ಹೇಳಿ ಘೋಷಣೆ ಕೂಗುದು, ಪ್ರತಿಭಟನೆ ಮಾಡೋದು ಮಾಡ್ತಾರ ಅಂದ್ರೆ ಏನ್ ಹೇಳ್ಬೇಕಿಂತವ್ರಿಗೆ? ಯಾಕೆ ಜಮೀರ್ ಅಹಮದ್ ಅಭಿಮಾನಿಗಳು ಹಿಂಗದಾರ ಅಂತ ಅನ್ಕೊಳ್ಳುದ್ರಾಗ ಜಮೀರ್ ಅಹಮದ್ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರು ಯಾಕೆ ಹಿಂಗಾಯ್ದ್ರು ಅನ್ನುವಂಥ ವಿಚಿತ್ರ ಅನ್ಕೊಂಡಾರ ನೋಡ್ರಿ. ಮತ್ ಇದೇನ DKಶಿ ಅವರು ಆಪಲ್ ಕಚ್ಚಿ ತಿಂದು ಒಗದಿದ್ದಕ್ಕ ಕಾಂಪಿಟೇಷನ್ ಅಂತ ತಿಳ್ಕೊಂಡ್ರ ಹೆಂಗ್ ಅಂತೀನಿ? ಅಥವಾ ಸುಮ್ನ ಜಸ್ಟ್ ಆಕ್ಟಿಂಗ್ ಅಂತ ಕೂಡಲೇ ನೆನಪಾಯ್ತು ನೋಡ್ರಿ. ಆಕ್ಟಿಂಗ್ನಾಗ ಇವ್ರನ್ನೂ ಮೀರಿಸುವಂಥವ್ರು ಒಬ್ರದಾರ. TMCದವ್ರಿಗೂ ಫುಲ್ ಕಾಂಪಿಟೇಷನ್ ಕೊಡುವಂತ ಮತ್ತೊಬ್ಬ ಹೊಸ ನಾಯಕ ಎಂಟ್ರಿ ಕೊಟ್ಟಾರ, ಶಿವಚಂದ್ರ ರಾಮ್ ಅಂತ ಹೇಳಿ. ಇವರು ಬಿಹಾರ ರಾಜ್ಯದ ಹಿರಿಯ ರಾಜಕಾರಣಿ, ರಾಷ್ಟ್ರೀಯ ಜನತಾದಳ RJD ಪಕ್ಷದ ದಲಿತ ಮುಖಂಡ್ರಿ ಇವರು. ಇವ್ರ ಹಿಂದ ಬಿಹಾರ ಸರ್ಕಾರದಾಗ ಕಲೆ ಸಂಸ್ಕೃತಿ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡ್ಯಾರ. ಆದ್ರೆ ಈ ಒಂದು ಪ್ರೆಸ್ ಮೀಟ್ನ್ಯಾಗ ಇವ್ರದ್ದು ದಿಢೀರ್ ರಿಯಾಕ್ಷನ್ ಆಕ್ಟಿಂಗ್ ನೋಡಿ ಯಾವ ಅವಾರ್ಡ್ ಕೊಡ್ಬೇಕಂತ ತಿಳಿಲಿಲ್ಲ. मैं 4 रात सो नहीं पाया। हमारा एक कहना है कि हम पार्टी के वर्कर हैं, हम पार्टी के दरबारी हैं, हम पार्टी के मजदूर हैं। हम अपने नेता के प्रति हम हमेशा श्रद्धा से और मैं काम करता था। मैं इसलिए हमने देखा कि हमारे साथ नाइंसाफी हुई है। हम अपने जो 3 दिनों से मेरे समाज के लोग, दलित समाज के लोग ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿದಾಗಿ ಒಂದು ದೃಶ್ಯ ನೋಡ್ಬೇಕು. ಫಿಲಿಪೈನ್ಸ್ನ್ಯಾಗ ನಿನ್ನೆ ಭಯಾನಕ ಭೂಕಂಪ ಸಂಭವಿಸೈತಿ. ಅದ್ರಾಗೂ ಸಣ್ಣ ಮಕ್ಕಳದಾರ್ರಿ, ಸಾಲಿ ಕಲಿಯೋ ಹುಡುಗರು, ಸಣ್ಣ ವಿದ್ಯಾರ್ಥಿಗಳು, ಅವರನ್ನೆಲ್ಲ ಶಿಕ್ಷಕರು ರಕ್ಷಿಸಿದಂತ ರೀತಿ ಐತಲ್ಲ ನೋಡಿ ಗಾಬರಿನೂ ಆಯ್ತು, ಖುಷಿನೂ ಆಯ್ತು. ಎಂಥ ವಿಚಿತ್ರ ಸನ್ನಿವೇಶ ಅನಿಸ್ತದ. Bantay mo, anak. Bantay mo di ate. Lingkod lang, lingkod lang. Lingkod lang. Lingkod lang. Lingkod lang. Lingkod. Mugilak, mugilak. Lingkod lang. Lingkod lang. Lingkod lang, lingkod lang. Lingkod lang. ಪ್ರಕೃತಿ ವಿಕೋಪ ಅನ್ನೋದು ಎಷ್ಟು ಭಯಂಕರ ಇರ್ತೈತೆ ಅನ್ಲಿಕ್ಕೆ ಈ ದೃಶ್ಯನೇ ಸಾಕ್ಷಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.